ನಮಸ್ಕಾರ. ಇವತ್ತಿನ ಸ್ಟಾಕ್ ಮಾರುಕಟ್ಟೆಯಲ್ಲಿ ಇಂದಿನ ಬಿಸಿ ಸುದ್ದಿಗಳು ಏನಿದೆ ಅಂತ ನೋಡೋಣ. ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಒಂದು ಪ್ರಮುಖ ಬೆಳವಣಿಗೆಯನ್ನು ಕಂಡಿದೆ. ಕಂಪನಿಯು ತನ್ನ ಪ್ರಮೋಟರ್ ಎಂಟಿಟಿ ರೈಸಿ ಇನ್ಫಿನಿಟಿಗೆ 300 ಕೋಟಿ ರೂಪಾಯಿ ಮೌಲ್ಯದ 1.25 ಕೋಟಿ ಷೇರುಗಳನ್ನು ಹಂಚಿಕೆ ಮಾಡಿದೆ. ಈ ಕ್ರಮವು ಕಂಪನಿಯ ಆರ್ಥಿಕ ನಮ್ಯತೆಯನ್ನು ಹೆಚ್ಚಿಸಲು ಮತ್ತು ಭವಿಷ್ಯದ ಬೆಳವಣಿಗೆಯ ಸಾಮರ್ಥ್ಯವನ್ನು ವೃದ್ಧಿಸಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗಿದೆ. ಇವತ್ತು ಆರ್ಇಎಲ್ಐಎನ್ಎಫ್ ಷೇರುಗಳು ಶೇಕಡಾ 1.60ರಷ್ಟು ಹೆಚ್ಚಳ ಕಂಡಿವೆ. ಡಿಎಲ್ಎಫ್ ಲಿಮಿಟೆಡ್ ರಿಯಲ್ ಎಸ್ಟೇಟ್ ದೈತ್ಯ ಡಿಎಲ್ಎಫ್ ಲಿಮಿಟೆಡ್ ಗುರುಗ್ರಾಮ್ನಲ್ಲಿ ದೊಡ್ಡ ಯಶಸ್ಸನ್ನು ಕಂಡಿದೆ. ಕೇವಲ ಒಂದು ವಾರದೊಳಗೆ 11,000 ಕೋಟಿ ರೂಪಾಯಿ ಮೌಲ್ಯದ 1,164 ಐಷಾರಾಮಿ ಮನೆಗಳನ್ನು ಮಾರಾಟ ಮಾಡಿದೆ. ಪ್ರೀಮಿಯಂ ವಸತಿ ಆಸ್ತಿಗಳಿಗೆ ಬಲವಾದ ಬೇಡಿಕೆಯನ್ನು ಇದು ಪ್ರತಿಬಿಂಬಿಸುತ್ತದೆ. ಇವತ್ತು ಡಿಎಲ್ಎಫ್ ಷೇರುಗಳು ಶೇಕಡಾ 0.49ರಷ್ಟು ಏರಿಕೆ ಕಂಡಿವೆ. ಗ್ಲೆನ್ಮಾರ್ಕ್ ಫಾರ್ಮಸ್ಯೂಟಿಕಲ್ಸ್ ಯುಎಸ್ಎಫ್ಡಿಎನಿಂದ 5 ವಿಧಾನದ ಅವಲೋಕನಗಳನ್ನು ಅಂದರೆ ಪ್ರೊಸೀಜರಲ್ ಅಬ್ಸರ್ವೇಷನ್ಸ್ಗಳನ್ನು ಸ್ವೀಕರಿಸಿದೆ. ಇದು ಅದರ ಮನ್ರೋ ಸೌಲಭ್ಯದಲ್ಲಿ ನಡೆದ ಜಿಎಂಪಿ ತಪಾಸಣೆಯ ನಂತರ ಬಂದಿದೆ. ಆದರೆ ಯಾವುದೇ ಡೇಟಾ ಸಮಗ್ರತೆಯ ಸಮಸ್ಯೆಗಳು ವರದಿಯಾಗಿಲ್ಲ ಎಂದು ಕಂಪನಿ ಸ್ಪಷ್ಟಪಡಿಸಿದೆ. ಗ್ಲೆನ್ಮಾರ್ಕ್ ಷೇರುಗಳು ಇಂದು ಶೇಕಡಾ 0.30ರಷ್ಟು ಇಳಿಕೆ ಕಂಡಿವೆ. ಈ ಮುದ್ರಾ ಕಂಪನಿಯು ತನ್ನ ಷೇರುದಾರರಿಗೆ ಸಿಹಿ ಸುದ್ದಿ ನೀಡಿದೆ. 2024-25ರ ಆರ್ಥಿಕ ವರ್ಷಕ್ಕೆ ಪ್ರತಿ ಷೇರಿಗೆ 1.25 ರೂಪಾಯಿ ಅಂತಿಮ ಡಿವಿಡೆಂಡ್ ಅನ್ನು ಶಿಫಾರಸು ಮಾಡಿದೆ. ಜೂನ್ 25, 2025ರಂದು ನಡೆಯುವ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಷೇರುದಾರರ ಅನುಮೋದನೆಗೆ ಇದು ಒಳಪಟ್ಟಿರುತ್ತದೆ. ಈ ಮುದ್ರಾ ಷೇರುಗಳು ಶೇಕಡಾ 0.75ರಷ್ಟು ಇಳಿಕೆ ಕಂಡಿವೆ. ಸರ್ಲಾ ಪರ್ಫಾರ್ಮೆನ್ಸ್ ಫೈಬರ್ಸ್ ಕೂಡ ಡಿವಿಡೆಂಡ್ ಘೋಷಿಸಿದೆ. ಮಾರ್ಚ್ 31, 2025ರಂದು ಕೊನೆಗೊಳ್ಳುವ ಆರ್ಥಿಕ ವರ್ಷಕ್ಕೆ ಪ್ರತಿ ಈಕ್ವಿಟಿ ಷೇರಿಗೆ 3 ರೂಪಾಯಿ ಅಂತಿಮ ಡಿವಿಡೆಂಡ್ ಅನ್ನು ಪ್ರಕಟಿಸಿದೆ. ಇದು ಕೂಡ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಷೇರುದಾರರ ಅನುಮೋದನೆಗೆ ಒಳಪಟ್ಟಿರುತ್ತದೆ. ಸರ್ಲಾ ಪಾಲಿ ಷೇರುಗಳು ಇಂದು ಶೇಕಡಾ 1.74ರಷ್ಟು ಏರಿಕೆ ಕಂಡಿವೆ. ಇವು ಇವತ್ತಿನ ಪ್ರಮುಖ ವ್ಯಾಪಾರ ಮತ್ತು ಸ್ಟಾಕ್ ಮಾರುಕಟ್ಟೆ ಸುದ್ದಿಗಳು. ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.